2.5 ವರ್ಷದಿಂದ ಕಾಯ್ದು 2.5 ಗಂಟೆ ಒಳಗೆ ಸಿನಿಮಾ ಮುಗಿದೋಗುತ್ತೆ ಅಂದ್ರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂತ ಅಂದ್ರೆ ಅಷ್ಟೊಂದು ಇಷ್ಟ ಆಯ್ತು ಮ್ಯಾಕ್ಸ್ ಸಿನಿಮಾ ನನ್ಗೆ. ನಮಸ್ಕಾರ, ಈಗ ತಾನೇ ಮ್ಯಾಕ್ಸ್ ಸಿನಿಮಾನ ನೋಡ್ಕೊಂಡು ಬಂದೆ. ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾತು, ವಿಡಿಯೋನೆಲ್ಲ ಸ್ಕಿಪ್ ಮಾಡಬೇಡಿ, ಹಾಗೆ ಫುಲ್ ನೋಡಿ. ಇನ್ಯಾಕೆ ತಡ, ಶುರು ಮಾಡೋಣ ಬನ್ನಿ. ಒಬ್ಬೊಬ್ಬ ರಾಕ್ಷಸ ಎಗರೋಗವನೆ. ಇನ್ನ ಸಿನಿಮಾದು ಕತೆ ವಿಚಾರದ ಕಡೆ ಬರೋದಾದ್ರೆ, ಇಬ್ರು ಮಿನಿಸ್ಟರ್ ಮಕ್ಕಳನ್ನ ಅರೆಸ್ಟ್ ಮಾಡಿದ್ದಾರೆ. ಆ ಮಿನಿಸ್ಟರ್ ಮಕ್ಕಳನ್ನ ಅರೆಸ್ಟ್ ಮಾಡಾದ್ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೊಡ್ಡ ತಪ್ಪು ನಡೆಯುತ್ತೆ. ಆ ತಪ್ಪೇನು, ಆ ತಪ್ಪು ನಡೆದಾದ್ಮೇಲೆ ಏನೇನಾಗುತ್ತೆ, ಆ ತಪ್ಪು ಏನಕ್ಕಾಗಿ ನಡೆಯುತ್ತೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನ ಆ ಸಿನಿಮಾದಲ್ಲಿ ನನಗೆ ಮೊದಲು ಇಷ್ಟ ಆಗಿದೆ ಸುದೀಪ್ ಸರ್. I'm not a human. I'm a demon. ಯಾಕಂತ ಅಂದ್ರೆ ಅವರು ಆ ಸಿನಿಮಾಗೆ ಹಾಕಿರುವಂತ ಡೆಡಿಕೇಶನ್, ಎಫರ್ಟ್ ಎಲ್ಲ ತೆರೆ ಮೇಲೆ ಕಾಣುತ್ತೆ. ಅದರಲ್ಲೂ ಕೂಡ ಪ್ರೀ ಇಂಟರ್ವಲ್ ಸೀನ್ ಅಲ್ಲಿ, ಇಲ್ಲ ಅಂತ ಅಂದ್ರೆ ಪ್ರೀ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು ಅಂತ ಅಂದ್ರೆ ಅವ್ರ ಪರ್ಫಾರ್ಮೆನ್ಸ್, ಆ ಆಕ್ಷನ್ ಸೀಕ್ವೆನ್ಸ್, ಅಂದ್ರೆ ಅವ್ರು ಹಾಕಿರುವಂತ ಎಫರ್ಟ್ ಮತ್ತೆ ಇಷ್ಟು ದಿನ ಅವ್ರು ಏನಕ್ಕೆ ತಗೊಂಡ್ರು ಅದೆಲ್ಲ ನಿಮ್ಗೆ ತೆರೆ ಮೇಲೆ ಕಾಣುತ್ತೆ. ಯಾವ ಸ್ಕ್ರೀನು ಕೂಡ ನಿಮ್ಗೆ ಕಮ್ಮಿ ಅಂತ ಅನ್ಸಲ್ಲ. ವಿಜುವಲ್ಸ್ ಅಲ್ಲಾಗ್ಲಿ, ಇಲ್ಲ ಅಂತಂದ್ರೆ ಎಲಿವೇಶನ್ ಸೀನ್ಸ್ ಅಲ್ಲಾಗ್ಲಿ, ಎಲ್ಲ ಕೂಡ ಬೆಂಕಿ. ಅದರಲ್ಲೂ ಕೂಡ ಕೆಲವು ಸೀನ್ಸ್ ಅಲ್ಲಿ ಸುದೀಪ್ ಸರ್ ಬಾಯಲ್ಲಿ ಬರೋ ಅಂತ ಕೆಲವು ಡೈಲಾಗ್ಸ್ ಗಳು ಮಾತ್ರ ತುಂಬಾ ಸಕ್ಕತ್ತಾಗಿದೆ ಕೂಡ. ಆ ಸೀನಿಗೆ ಅಲ್ಲಿ ಬರೋ ಅಂತ ಎಕ್ಸಿಕ್ಯೂಷನ್ ಸ್ಟೈಲು ಅದು ಮಾತ್ರ ಬೆಂಕಿ. ಪ್ರಾಬ್ಲಮ್ ಬೇಡ ಅಂತಾನೆ ಬಿಟ್ಕಳ್ಸಿರೋದ ಪ್ರಾಬ್ಲಮ್ ಆದ್ರೆ ನನ್ನ ಮಗನೇ ಒಬ್ಬೊಬ್ರನ್ನು ಹುಡುಕಿ ಹೊಡಿತೀನಿ. ನಾನು ಸುದೀಪ್ ಸರ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂತ ಅಂದ್ರೆ ನನ್ನ ಫ್ಯಾನ್ ಆಗಿರೋದ್ರಿಂದ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ನೀವು ಆ ಸಿನಿಮಾನ ನೋಡಿದಾಗ ಅವ್ರು ಹಾಕಿರುವಂತ ಎಫರ್ಟ್, ಡೆಡಿಕೇಶನ್ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಬೇರೆ ಪಾತ್ರಗಳು ಕೂಡ ಅವ್ರವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಕೂಡ ರಾಮಣ್ಣ ಅಂತ ಒಂದು ಪಾತ್ರ ಇದೆ, ಮತ್ತೆ ಉಗ್ರಂ ಮಂಜು ಅವರು, ಇವರೆಲ್ಲ ಇವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ನಾನು ಕೆಲವೊಂದು ಸೀನ್ಸ್ ಗಳು ನೋಡಿದಾಗ ಏನಿದು ಇಷ್ಟೊಂದು ಓವರ್ ಆಗಿ ತೋರಿಸ್ತವ್ರಲ್ಲ ಅಂತ ಅನಿಸ್ತು. ಆದ್ರೆ ಕ್ಲೈಮ್ಯಾಕ್ಸ್ ಬರ್ತಾ ಆ ಪಾತ್ರದ ತೂಕಗಳು ಅರ್ಥ ಆಯ್ತು. ಅದರಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀನ್ ಇಟ್ಟಿದ್ದಾರೆ ಸುದೀಪ್ ಸರ್ಗೆ ಮತ್ತೆ ಉಗ್ರಂ ಮಂಜು ಅವ್ರಿಗೆ. ಆ ಸೀನ್ ನ ನೀವು ನೋಡ್ಬೇಕು. ಆ ಸೀನ್ ಮಾತ್ರ ಚಿಂದಿ. ಇನ್ನ ಸುದೀಪ್ ಸರ್ ಅವರ ಪರ್ಫಾರ್ಮೆನ್ಸ್ ವಿಚಾರ ಬಿಟ್ರೆ, ನಿಮ್ಗೆ ಸಿನಿಮಾದಲ್ಲಿ ಜಾಸ್ತಿ ಇಷ್ಟ ಆಗೋದೆ ಎಷ್ಟು ಅದ್ಭುತವಾಗಿ ಸಾಂಗ್ಸ್ ಮತ್ತೆ BGM ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಬೆಂಕಿ. ಅಜನೇಶ್ ಲೋಕನಾಥ್ ಸರ್ ಅವರ BGM ಮಾತ್ರ ಚಿಂದಿ. ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಅಂದ್ರೆ, ನೀವು ಅದನ್ನ ಥಿಯೇಟರ್ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಬೆಂಕಿ. ಆಗ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ತರ ಹೇಳ್ದೆ ಅಂತ. ಇನ್ನೊಂದು ಏನಂತ ಅಂದ್ರೆ, ನಾರ್ಮಲ್ ಆಗಿ ನನಗೆ ಸಿನಿಮಾದಲ್ಲಿ ತುಂಬಾ ಲೌಡ್ ವಾಯ್ಸ್ ಇದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಆದ್ರೆ ಇದರಲ್ಲಿ ಸುದೀಪ್ ಸರ್ ಅವ್ರ ಲೌಡ್ ವಾಯ್ಸ್ ಮತ್ತೆ BGM ಅದು ಎಷ್ಟು ಚೆನ್ನಾಗಿ ಸಿಂಕ್ ಆಗಿದೆ ಅಂತ ಅಂದ್ರೆ ಚಿಂದಿ. ನಾನೀಗ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ ಹಾಕಿದ್ನಲ್ಲ, ಆ BGM ನಿಮ್ಗೆ ಯಾವಾಗ ಪ್ಲೇ ಆದ್ರೂ ಕೂಡ ಒಂದು ಗೂಸ್ ಬಂಪ್ಸ್ ಫೀಲಿಂಗ್ ಕೊಡುತ್ತೆ. ಪ್ರತಿ ಕ್ಷಣ ಆ ಸಾಂಗ್ಸ್, ಆ BGM ಪ್ಲೇ ಆದಾಗ ಮೈ ರೋಮಾಂಚನ ಆಗೋದು. ಇನ್ನ ಸಿನಿಮಾದಲ್ಲಿ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಸ್ಟೋರಿ ಎರಡನ್ನೂ ಎಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ಮಾತ್ರ ಬೆಂಕಿ. ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಅಂದ್ರೆ, ನೀವು ಆ ಸಿನಿಮಾನ ನೋಡಿದಾಗ ನಿಮ್ಗೂ ಗೊತ್ತಾಗುತ್ತೆ. ಅಂದ್ರೆ ಯಾವ ಆಕ್ಷನ್ ಸೀಕ್ವೆನ್ಸ್ ಕೂಡ ವೇಸ್ಟ್ ಅಂತ ಅನ್ಸಲ್ಲ. ಇಲ್ಲ ಅಂತ ಅಂದ್ರೆ ಏನು ಸ್ವಲ್ಪ ಸ್ಟೋರಿ ಲ್ಯಾಗ್ ಹೊಡಿತಿದೆ ಅಂತ ಕೂಡ ಅನ್ಸಲ್ಲ. ಅದರಲ್ಲೂ ಕೂಡ ಕೆಲವೊಂದು ಟ್ವಿಸ್ಟ್ಗಳು ತುಂಬಾ ಸಕ್ಕತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇನ್ನ ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸಿನಿಮಾಟೋಗ್ರಫಿ ಮತ್ತೆ ಆಕ್ಷನ್ ಸೀಕ್ವೆನ್ಸ್, ಅವು ಮಾತ್ರ ಬೆಂಕಿ. ಅದರಲ್ಲೂ ಕೂಡ ಕೆಲವೊಂದು ಸೀನ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಎಲಿವೇಟ್ ಮಾಡಿದ್ದಾರೆ ಅಂತ ಅಂದ್ರೆ ಬೆಂಕಿ. ಅಂದ್ರೆ ನೈಟ್ ಸೀನ್ಸ್ ಆಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ ಅಂದ್ರೆ ನನಗೆ ಮಾತ್ರ ಸಖತ್ ಇಷ್ಟ ಆಯ್ತು. ಅದರಲ್ಲೂ ಕೂಡ ಟ್ವಿಸ್ಟ್ ಮತ್ತೆ ಪ್ರೀ ಇಂಟರ್ವಲ್ ಫೈಟಿಂಗ್ ಸೀನ್ಸ್, ಅದನ್ನ ಮಾತ್ರ ನೀವು ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಈ ಸಿನಿಮಾ ಬಗ್ಗೆ ಹೇಳೋಕೆ ನನಗೆ ಜಾಸ್ತಿ ಇದೆ, ಆದ್ರೆ ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಯಾಕಂತ ಅಂದ್ರೆ ನಾನು ಹೇಳ್ದಷ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಳಾಗುತ್ತೆ ಮತ್ತೆ ಸ್ಪಾಯಿಲ್ ಕೊಟ್ಟಂಗಾಗುತ್ತೆ. ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಹಾಳು ಮಾಡೋಕೆ ನನಗಿಷ್ಟ ಇಲ್ಲ. ಮತ್ತೆ ಆದಷ್ಟು ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಕೆ ಪ್ರಯತ್ನ ಪಡಿ. ನೆಗೆಟಿವ್ ಇಲ್ಲ ಅಂತ ಹೇಳ್ತಿಲ್ಲ, ಕೆಲವೊಂದ್ ಕಡೆ ನನಗೂ ಅನ್ಸಿದೆ. ಅದನ್ನ ನಾನು ಬೇರೆ ವಿಡಿಯೋ ಮಾಡಿದಾಗ ಸಪರೇಟ್ ಆಗಿ ಹೇಳ್ತೀನಿ. ನೆಗೆಟಿವ್ನ ಏನಕ್ಕೆ ನಾನು ಹೇಳಿಲ್ಲ ಅಂತ ಅಂದ್ರೆ, ನಾನೇನೋ ಒಂದು ಹೇಳೋದು ಅದು ನಿಮಗೆ ಅನಿಸ್ತಲೇ ಇರ್ಬೋದು. ಹಾಗಾಗಿ ನಾನು ನೆಗೆಟಿವ್ನ ಈ ವಿಡಿಯೋದಲ್ಲಿ ಮಾತಾಡಲ್ಲ. ನಾನು ನಿಮ್ಗೆ ಹೇಳಿದ್ದೆ ಈ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀನಿ ಮತ್ತೆ ನನ್ನ ಹುಡುಗರು ಜೊತೆ ಹೋಗಿ ನೋಡ್ತೀನಿ ಅಂತ. ಎರಡೂ ಕೂಡ ಮಾಡಿದ್ದೀನಿ. ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಈ ಸಿನಿಮಾನ ನೀವು ಥಿಯೇಟರ್ಲೇ ಹೋಗಿ ನೋಡಿ ಆದಷ್ಟು. ಸರಿ, ಇಷ್ಟೇ ನಂಗೆ ಹೇಳೋಕ್ಕಿದ್ದು. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋ ಸಿಗೋಣ. ಅಲ್ಲಿ ತನಕ ಹುಷಾರಾಗಿರಿ, ಆರಾಮಾಗಿರಿ.